ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಮಾಜಿ ಸಚಿವರಾದ ಶ್ರೀ ಬಿ ರಾಮುಲುರವರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಸಮಾಲೋಚನೆಯನ್ನ ನಡೆಸಿದರು. ಮಾಡಬೇಕು ಅನ್ನಂತ ಒಂದು ತೀರ್ಮಾನವನ್ನು ಬಂದಿರೋ ಕಾರಣ ಆ ಸಮಾವೇಶದ ಬಗ್ಗೆ ನಾನು ಚರ್ಚೆಯನ್ನು ಕೂಡ ಮಾಡಿದ್ದೀನಿ. ಸಮಾವೇಶ ಮಾಡೋಣ ಅನ್ನಂತ ವಿಚಾರ ಬಂದಂತ ಟೈಮಲ್ಲಿ ನಮ್ಮೆಲ್ಲ ಉಸ್ತುವಾರಿಗಳು ಹಿರಿಯರೆಲ್ಲರೂ ಕೂಡ ಹೆಂಗ್ ಮಾಡಬೇಕು ಏನ್ ಮಾಡ್ಬೇಕನ್ನಂತ ವಿಚಾರವನ್ನು ಕೂಡ ಆಲ್ರೆಡಿ ಅವರೆಲ್ಲ ವಿಚಾರಗಳೆಲ್ಲ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ವಿಷಯದ ಬಗ್ಗೆ ಇವತ್ತು ನಾರಾ ಭರತ್ ರೆಡ್ಡಿ ಅವ್ರನ್ನ ಇವತ್ತು ಹತ್ತತ್ರ ನಾವು 11 ದಿನ ಆಗ್ತಾ ಇದ್ರು ಕೂಡ 12 ದಿನ ಆಗ್ತಾ ಇದ್ರು ಇಲ್ಲಿ ತನಕ ಕೂಡ ಅರೆಸ್ಟ್ ಮಾಡಿಲ್ಲ. ಅವ್ರು ಶೀಘ್ರದಲ್ಲೇ ಅರೆಸ್ಟ್ ಮಾಡೋಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ಸರ್, ನೀವು ಬಹಳ ಪ್ರಮುಖವಾಗಿ ಪಾದಯಾತ್ರೆ ಬಗ್ಗೆ ಹೇಳಿದ್ರಿ. ನೋಡ್ರಿ, ಇಲ್ಲಿ ತನಕ ಆಗಿದೆ, ಪಕ್ಷ ನಮಗೆ ಪಾದಯಾತ್ರೆ ಮಾಡೋ ಸಲುವಾಗಿ ನಮಗೆ ಪರ್ಮಿಷನ್ ಅನ್ನು ಕೊಟ್ಟಿಲ್ಲ. ನಮ್ಮ ಅಧ್ಯಕ್ಷರ ಹತ್ರ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ವಿ. ನಮ್ಮ ಅಧ್ಯಕ್ಷರು ಹೇಳಿದಾರ, ನಾನು ಎಲ್ಲ ವಿಚಾರವನ್ನು ಮಾತಾಡಿಕೊಂಡು ನಿಮಗೆ ತಿಳಿಸೋಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದಾರೆ. ನಮ್ಮ ಪಾರ್ಟಿ ಇವತ್ತು 17ನೇ ತಾರೀಕಿಗೆ ಸಮಾವೇಶ ಮಾಡೋಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇಲ್ಲಿ ತನಕ ಇನ್ನು ಏನು ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆದರೆ ತಮ್ಗೆ ತಿಳಿಸೋಂಥ ಕೆಲಸ ಮಾಡ್ತೀನಿ. ಪಾದಯಾತ್ರೆಗೆ ಯಾಕೆ ಅವಕಾಶ ಕೊಟ್ಟಿಲ್ಲ ಸರ್? ಅಲ್ಲ, ನಮ್ಮ ಪಾರ್ಟಿಯವ್ರು ಚರ್ಚೆ ಮಾಡ್ತಾ ಇದ್ದಾರೆ ಏನು ಮಾಡ್ಬೇಕನ್ನೋದು. ಪಾರ್ಟಿ ಇಲ್ಲಿ ತನಕ ಇದೆ, ಸಮಾವೇಶ ಮಾಡೋಕೆ ಅವಕಾಶವನ್ನು ಮಾಡಿಕೊಟ್ಟಿದೆ, ಪಾದಯಾತ್ರೆ ಮಾಡೋಕ್ಕೋಸ್ಕರ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಇನ್ನು ಅಪ್ಡೇಟ್ ಇದೆ, ನಿನ್ನ ಸಮಯ ಇರೋ ಕಾರಣ 17ನೇ ತಾರೀಕು ಇವತ್ತು ಇನ್ನು ಸಮಯ ಇರೋ ಕಾರಣ ಇನ್ನು ನಾಳೆ ನಾಡ್ದು ಅಪ್ಡೇಟ್ ಏನು ಬರುತ್ತೆ ಅದು ತಿಳಿಸೋಂಥ ಕೆಲಸ ಮಾಡ್ತೀವಿ. ಅದ್ರ ಬಗ್ಗೆ ಸಿದ್ಧತೆ ಆಗ್ತಿದೆ ಸರ್. ಏನಾದ್ರು ಮೊನ್ನೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದ್ರು ಪಾದಯಾತ್ರೆ ಮಾಡಬೇಕು ಅಂತ. ಅಲ್ಲ, ಮಾಡ್ಬೇಕನ್ನಂಥದ್ದು ಎಲ್ಲರೂ ಒತ್ತಾಯ ಇದ್ದಂಥ ಟೈಮಲ್ಲಿ ಕೂಡ ಪಾರ್ಟಿ ನಿರ್ಧಾರ ತಗೋಬೇಕಾಗುತ್ತಲ್ಲ. ಪಾರ್ಟಿ ಏನು ತೀರ್ಮಾನ ತಗೊಂಡು ಅದಕ್ಕೆ ತೀರ್ಮಾನ ತಕ್ಕಂಗೆ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಚರ್ಚೆ ನಡೀತಾ ಇದೆ. ಅಲ್ಲ, ನಿಮ್ಮಲ್ಲೇ ಪಾದಯಾತ್ರೆ ಬಗ್ಗೆ ಗೊಂದಲ ಇದೆ ಅಂತ ಸರ್, ರೆಡ್ಡಿ ಅವರು ಮತ್ತೆ ನಿಮ್ಮ ನಡುವೆ? ನಮ್ಮ ಪಾರ್ಟಿಯಲ್ಲಿ ಇವತ್ತು ಯಾವುದೇ ಗೊಂದಲ ಇಲ್ಲ. ಕ್ಲಿಯರ್ ಆಗಿ ನಾವೆಲ್ಲರೂ ಕೂಡ ಆ ಭಾಗದಲ್ಲಿದ್ದಂಥ ನಾಯಕರೆಲ್ಲರೂ ಕೂಡ ಪಾದಯಾತ್ರೆ ಮಾಡ್ಬೇಕಂತೇಳಿ ತೀರ್ಮಾನವನ್ನು ತಗೊಂಡಿದ್ದಾರೆ. ನಾವೆಲ್ಲರೂ ಕೂಡ ಕುಂತು ನಾನು ಜನಾರ್ದನ್ ರೆಡ್ಡಿ ಅವರು ಎಲ್ಲರೂ ಕೂಡ ಹೇಳಿದಂಥ ಪ್ರಕಾರ ಅವ್ರು ಹೇಳಿದ್ರು, ಜನಾರ್ದನ್ ರೆಡ್ಡಿ ಅವರು ಕೂಡ ಇದು ಯಾವುದೇ ಪಾದಯಾತ್ರೆ ಮಾಡಬೇಕಂದ್ರೆ ಪಾರ್ಟಿ ತೀರ್ಮಾನ ತಗೋಬೇಕಾಗುತ್ತೆ. ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವ್ರ ಹತ್ರ ನಾವು ಮಾತಾಡಿದಂಥ ಸಂದರ್ಭದಲ್ಲಿ ಕೂಡ ಇಲ್ಲ ರಾಮ್ಲವರೇ, ನಾವು ಚರ್ಚೆ ಮಾಡ್ತಾ ಇದ್ವಿ, ಇದಕ್ಕೆ ತೀರ್ಮಾನವನ್ನು ತಗೊಂಡು ತಮ್ಗೆ ತಿಳಿಸೋಂಥ ಕೆಲಸ ಮಾಡ್ತೀವಿ ಅಂತಾರೆ. ಅದಕ್ಕೋಸ್ಕರವಾಗಿ ಇನ್ನು ಚರ್ಚೆಯಲ್ಲಿದೆ. ಮುಂದಕ್ಕೆ ಏನು ಪಾರ್ಟಿ ನಮ್ಮ ಅಧ್ಯಕ್ಷರು ನಮ್ಮ ನಾಯಕರೆಲ್ಲರೂ ಕೂಡ ಏನು ತೀರ್ಮಾನ ತಗೊಂತಾರೆ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.